ಏನಾಗಿತ್ತು ಏನಾಯ್ತು ಶಿರಿ ಬಂದ ಕಾಲಕ್ಕ ಕರ್ರಬಂಡಿ ಎಳದಂಗ ಗೌಡರ ಮನಿತನಕ್ಕ ಅಂದ ಮಾತ ಅಂದಂಗೋ ಕ್ಷಣ ಕ್ಷಣಕ್ಕ ಹೌದೌದು ಕಣ್ಣ ಮುಚ್ಚಿ ಗೌಡ ಕಣ್ಣ ತಿರುತಿದ್ದು ಕೂಗು ಮಂಚಕ ಕುತ್ಕೊಂಡು ಶಿರಿ ಬಂದ ಸೊಕ್ಕನ್ಯಾಗ ಒಟ್ಟು ಮುಂದ ಕುಂತು ಮಂದಿ ಕಾಣಿಸ್ತ ಮುಂದೆ ಯಾರವೇ ಹೊಂಟಿದ್ರಪ್ಪ ಅಂತಂದ್ರ ಗೌಡ ಗಂಜಿ ಎದಿ ಧಡಕ್ ಅಂತಿತ್ತವಾಗ ಅಂತ ಇದ್ರಲ್ಲೇ ಮೆರಿತಿದ್ದ ಹೌದಿಲ್ಲ ಇರ್ಲಿ ಯಾಕಪ್ಪ ಅತಿ ಕೇಳ ಮಾತ್ ಮಾರದಂತ ಒಂದ್ ಕಡೆ ಮಾತಾನ ಹಿಂಗ್ ಹೇಳ್ತಾರ ಬೀರು ಅಣ್ಣ ಏನ್ ಹೇಳ್ತಾರ ತಂಗಿ ಬೀರು ಅಣ್ಣನವ್ರ ಇಬ್ರಾಗಿ ನಮಗ ಬಾಳ ಹುಚ್ಚಿಡ್ದಂಗ ಮೂರ್ ಮಂದಿ ಮತ್ತೊಮ್ಮೆ ಕೇಳಿದ್ರ ಯಾವಾಗ ಕನ್ನಬೇಕು ಯಾವಾಗ ಬಿಡ್ಬೇಕು ಸಣ್ಣ ಬೀರು ಅಣ್ಣ ದೊಡ್ಡ ಬೀರು ಅಣ್ಣ ನಡಬರ್ಕಿನ ಬೀರು ಅಣ್ಣ ಹಿಂಗ ಅನ್ಬೇಕು ಮಧ್ಯಮ ಮಧ್ಯಮ ಹಂಗಲ್ಲ ಆ ದಾಡ್ದು ಸಾಣದ ತಟ್ಟಲ್ಲಿ ಮುದುಕೊಂದೈತಿ ಒಳಗೆ ಇರ್ಲಿ ಯಾರೇನು ಮಾಡುವರು ಯಾರಿಂದಲೇನಾಗುವುದು ಬಯರ ಏನು ಇವು ಎರಡು ಸಣ್ಣ ಬೇರೆಗಿಂತ ಇದು ಮುದುಕುಂದ ಬೀರಿಂದ ಹೆಚ್ಚಾಗ್ಯದ ಕಿರಿಕಿರ ಏನು ಹೆಂಗಾಗೈತಿ ಒಳಗೆ ನೋಡ್ಬೇಕ್ರಿ ನಾಟಕ ಹೆಂಗ್ ಮಾಡ್ತಾನ್ರಿ ನಮ್ಮ ಮೈನಿ ಬಾಳ್ ಚಂದ ಬರ ಮುಂದಾಗ ಎಣ್ಣಿ ಹಾಕಿ ಎರದು ತುಪ್ಪ ಉಣಿಸ್ಯಾಳ ಅದಕ್ಕೆ ಹಿಂಗೈತಿ ಗಡಿಯೋದು ತುಪ್ಪ ಉಣಿಸಿ ಉರುಪಿಲೆ ಚಂದಗೆ ಹಾಡಪ್ಪ ತಂದ್ಸಿಂಗ್ ಕಳಿಸ್ಯಾರ ಹೌದಿಲ್ಲ ಹೊರಪ್ಪದ ಮನುಷ್ಯ ಹೊರಪ್ಪ ಯಾರೇನು ಮಾಡುವರು ಯಾರಿಂದಲೇನಾಗುವುದು ಹೌದು ಪೂರ್ವ ಜನ್ಮದ ವಿಧಿ ಕರ್ಮ ನಿನ್ನ ಬೆನ್ನು ಬಿಡದಿದ್ದಾಗ ಬೆನ್ನು ಬಿಡದಿದ್ದಾಗ ವಿಧಿಗಂಜಿ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದೆ ಬಿಡದಯ್ಯ ಹೌದು ಹುಲಿಗಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದೆ ಬಿಡದಯ್ಯ ಸರ್ಪ ಕಂಜಿ ಬಹುದೊಳಗೆ ಬಂದರೆ ನೀ ಮಾಡಿರ್ತಕ್ಕಂತ ಕರ್ಮ ನಿನ್ನ ತಿನ್ನದೆ ಬೆನ್ನ ಬಿಡದಿದ್ದಯ್ಯ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರ ಇದೇ ಮಾತು ಯಾಕೆ ಹೇಳ್ತಾರ ಇದೇ ಮಾತನ್ನ ಯಾಕೆ ಹೇಳ್ಯಾರಂದ್ರ ಯಾಕ್ರಿ ಬಯ್ಯವ್ರ ಬೀರಣ್ಣ ಇರುವಿ 84 ಲಕ್ಷ ಯೋನಿಗಳನ್ನ ತಿರುಗಿ ಶ್ರೇಷ್ಠವಾದಂತ ಮಾನವ ಜನ್ಮಕ್ಕೆ ನೀವು ಹುಟ್ಟಿ ಬಂದೇವಂದ್ರ ಏನ್ ಮಾಡ್ಬೇಕು ಬೈ ಈ ಭೂಮಿ ಮ್ಯಾಗ ನಾವು ಹುಟ್ಟಿ ಬರೋ ಮುಂದಾಗ ಏನಾಗತ್ತಪ್ಪ ಅಂತ ಕೇಳಿದ್ರ ಏನಿರ್ತದೇವ ಉಸುರು ಬಂದಿರ್ತದ ಹೆಸರು ಬಂದಿರಲ್ಲ ಹೆಸರು ಇರುದಿಲ್ಲ ಆದ್ರೆ ಇಲ್ಲಿ ಬಂದ ಮ್ಯಾಲ ನಾವು ಪಾಪ ಪುಣ್ಯ ಏನ್ ಮಾಡ್ಬೇಕನ್ನೋದ ನಮಗ ಭಗವಂತ ಅರುವನಂತದ ನಮ್ಮ ಬಳಿ ಕೊಟ್ಟು ಕಳಿಸಿರ್ತಾನ ಹೌದು ನಾವು ಪಾಪ ಮಾಡೋದು ನಮ್ಮ ಕೈಯಾಗ ಇರ್ತದ ಪುಣ್ಯ ಮಾಡೋದು ನಮ್ಮ ಕೈಯಾಗ ಇರ್ತದ ಹೌದು ಇವತ್ತು ನನ್ನ ತಾಯಿ ಆದಿಶಕ್ತಿ ಜಗನ್ನ ಮಾತೆ ಲಕ್ಷ್ಮೀ ದೇವಿಯ ಜಾತ್ರೆಯನ್ನ ಇಟ್ಟುಕೊಂಡು ಸಾವಿರಾರು ಜನಕ್ಕ ಅನ್ನ ಪ್ರಸಾದವನ್ನ ದಾಸೋಹ ರೂಪವಾಗಿ ಇಟ್ಟು ಇದು ಏನಕ್ಕ ಇದು ಮಾಡಕತ್ತಾರ ನೋಡಿ ಜಾತ್ರಿ ಇದು ಏನಾಗ್ತದಪ್ಪ ಅಂತ ಕೇಳಿದ್ರ ಪುಣ್ಯ ಸತ್ಕಾರ್ಯ ಆಗ್ತದ ಪುಣ್ಯ ಆಗತ್ತದ ಪುಣ್ಯ ತಡ್ತದ ಇದು ಒಂದಿನ ಅದೇ ಜೇರ ಕರ್ತಿ ಅನ್ನ ದಾಸೋಹ ಇಡೋ ಬದ್ಲಿ ಇವತ್ತು ಯಾರ ದಾಸೋಹಕ್ಕೆ ರೊಕ್ಕ ಕಟ್ಟಿದೆಲ್ಲ ತಗೊಂಡ ನಮ್ಮ ಕಿಶೆದಾಗ ಹಾಕೊಂಡು ಹೋದೇವಂದ್ರೆ ಏನಾಕದೇವ ಇದು ಪಾಪ ನಮಗ್ ಬೆನ್ನ ಹತ್ತಿ ಬರ್ತದ ಹೌದು ಖರೇದ ಮಾತ ಇದು ದಾಸೋಹ ಮಾಡಿ 4 ಮಂದಿಗೆ ಅನ್ನ ಹೊಟ್ಟಿ ತುಂಬಾ ಹಾಕ್ದೇವಂದ್ರ ಏನ್ ಹಾಕದ್ರಿ ನಮಗ ಏನ್ ಬರ್ತದಪ್ಪ ಅಂತ ಕೇಳಿದ್ರ ಪುಣ್ಯ ಅನ್ನಂತದ ಹೆಗಲೇರಿ ಬರ್ತದ ರೊಕ್ಕ ಒಯ್ದು ಕಿಶೆಕ್ ಹಾಕೊಂಡೇವಂದ್ರ ಪಾಪ ಅನ್ನಂತದ ನಮ್ಮ ಬೆನ್ನ ಹತ್ತಿ ಬರ್ತದ ಬರ್ತದ ಅದಕ್ಕೆ ಹೇಳ್ತಾರ ಮಾತ್ಮರು ಏನಂತಾರವ ಆಯುಷ್ಯ 10 ರಾತ್ರಿಗೆ ಕಳೆದಿದೆ 50 ರಾತ್ರಿಗೆ 50 ಪ್ರಾಯಕ್ಕೆ 20 ಪ್ರಾಯದ ಗಾಯಕ್ಕೆ 30 ಅಂತ ಹೇಳ್ತಾರ ಮಾತ್ಮರು ಹೌದಾ ಬೈ ಇದೇ ಹಂಗ ಬೈ ತಿಳಿಲಿಲ್ಲ ನಮಗ 50 30 ಇದು ನಿನಗ್ ತಿಳಿದಿಲ್ಲವ ಬೀರಣ್ಣ ಈ ಮಾನವ ಜನ್ಮಕ್ಕೆ ನೀವು ಹುಟ್ಟಿ ಬಂದೇವಪ್ಪ ಅಂತ ಕೇಳ ಬರೋ ಮುಂದಾಗಿ ಒಂದು 100 ವರ್ಷ ಆಯುಷ್ಯ ನಮ್ಮ ಬೆನ್ನಿಂದ ಕಟ್ಕೊಂಡು ಬಂದಿರ್ತೇವಿ 100 ವರ್ಷ ಹೆಚ್ಚಿಗೂ ಬದುಕ್ತಾರ 100 ವರ್ಷ ಕಡಿಮೆನೂ ಬದುಕ್ತಾರ ಕರೆ ಹೌದು ಆಗಿನವ್ರು ಬದುಕ್ತಿರವ ಈಗಿನವ್ರು ಏನ್ ಬದುಕುದಿಲ್ಲ 100 ವರ್ಷ ಬದುಕುದಿಲ್ಲ ಹಾಪು ಸಂಚೂರ್ ಆಗ್ಯಾದ ಈಗ ಅದಕ್ಕ ಏನಪ್ಪಾ ಹಿರಿಯರು ಹೇಳ್ಕೊಂಡು ಬಂದಿರತಕ್ಕಂತ ಪದ್ಧತಿ ಪ್ರಕಾರ ಈ ಮಾನವ ಜನ್ಮಕ್ಕ 100 ವರ್ಷ ಭಗವಂತ ಕೊಟ್ಟು ಕಳಿಸಿರ್ತಾನ ಅಂತೇಳಿ ಮಾತನ್ನ ಹೇಳ್ತಾರ ಈ 100 ವರ್ಷ ಆಯುಷ್ಯದೊಳಗ ನೀವು ಕುಡ್ಕೊಂಡು ಏನ್ ಮಾಡ್ಬೇಕು ಈ ಮನ್ಕೊಂಡು ನಿದ್ರೆ ಮಾಡೋದ್ರೊಳಗೆ 50 ವರ್ಷ ಕಳೆದು ಬಿಟ್ಟೇವ ಅಂತೇಳಿ ಹೇಳ್ತಾರ ಮಾತಮರು ಹೌದು ರಾತ್ರಿ 50 ವರ್ಷ ಕಳೆದಿವು ಇನ್ನು ಉಳಿದಿದ್ದು ಎಷ್ಟದ 50 ಬರೇ 50 ವರ್ಷ ಉಳಿದಾವ್ 50 ಈ 50 ವರ್ಷದೊಳಗ ಬರೇ 20 ವರ್ಷ ಎಲ್ಲಿ ಕಳೆದಾವು ಬರೇ 20 ವರ್ಷ ನಿಮಗ ಬುದ್ಧಿ ಬಂದು
ಹೌದು ತಿಳಿ ಬರುತ್ತಾನ. ತಿಳಿ ಬರೋದ್ರೊಳಗ 20 ವರ್ಷ ನಮಗ ನಿಮ್ಗ ಕಳೆದ ಬಿಟ್ಟಾವ್. ಹೌದು ಇನ್ನು ಮುಂದ ಇನ್ನು ಉಳಿದಿದ್ದು ಬರೋಬ್ಬರಿ ಎಷ್ಟು ವರ್ಷ ಉದಾವು? ಬರೇ 30 ವರ್ಷ. ಬರೇ ಈ 30 ವರ್ಷದೊಳಗ ಹೌದು ಈ 30 ವರ್ಷದೊಳಗ ಪ್ರಪಂಚ ಮಾಡಬೇಕು, ಪಾರಮಾರ್ಥ ಮಾಡಬೇಕು, ಹೊಲ ಗಳಿಸಬೇಕು, ಮಕ್ಕಳ ಮಾಡಬೇಕು, ಎಲ್ಲಾ ಮಾಡ್ಬೇಕು. ಬೆಳ್ಳಿ ಅನ್ಬೇಕು, ಬಂಗಾರ ಅನ್ಬೇಕು, ಹೆಂಡ್ರ ಅನ್ಬೇಕು, ಮಕ್ಕಳ ಅನ್ಬೇಕು, ಅನ್ಬೇಕಲ್ಲ ಬೈ. ಎಲ್ಲಾ ಮಾಡ್ಬೇಕಾಗ್ಯದ ಬರೇ ಈ 30 ವರ್ಷದೊಳಗ. ಹೌದು ಬರೇ 30 ವರ್ಷನಾಗ. ಹೌದಿಲ್ಲ? ಹೌದು ನೀವ್ ಹಿಂಗ್ ಬಂದ್ರಂದ್ರ ನಮಗ ಅಂಜಿಕ್ ಬರ್ತದ್ರಿ. ಹೌದು ಯಾಕತ್ ಕೇಳ್ರಿ, ಮೊನ್ನೆ ಒಂದ್ ಊರಾಗ ಭಾರಿ ಜೋರ್ ಹಾಡಿಕೆ ನಡೆದಿದ್ರಿ. ಟೈಮ್ದಾಗ ಒಬ್ಬ ಮುತ್ತೆ ಮುಂದ್ ಬಡಿಗೆ ಹಿಡ್ಕೊಂಡು ಅಡ್ಡಾಡ್ಲಾಕತ್ತಿದ. ಹೌದು ಏನ ಯಾಕತ್ ಕೇಳ್ದೆ, ನನಗೂ ನೋಡಿ ನೋಡಿ ಸಾಕಾಯ್ತು. ನಮ್ದು ಒಂದು ಸಣ್ಣ ಮುಗೀತು, ಅವ್ರದ್ದು ಒಂದು ಸಣ್ಣ ಮುಗೀತು. ಹೌದು ಮುಗಿದಗಳೇನೆ ಮುತ್ಯಾಗ ನಾ ಹಾಡ್ಕಿ ಹಾಡ ಮುಂದಾಗ ತರಬಿಕ್ ಕೇಳ್ದೆ. ಏನಂತ ಕೇಳಿದ್ರಿ? ಯಪ್ಪ ಕಾಕ ನೀರ ಅಕಡೆ ಅಕಡೆ ಬಡಿಗೆ ಹಿಡ್ಕೊಂಡು ಅಡ್ಡಾಡಿ ಕತ್ತಿಕರಿ ನನಗ ಸ್ವಲ್ಪ ಸಂಶಯ ಬಂದದ, ನನಗ ಅಂಜಿಕೆ ಬರ್ಲಾಕತ್ತದ, ಭಯ ಬರ್ಲತ್ತದ ನಮಗ. ಯಾಕ ಬಡಿಗೆ ಹಿಡ್ಕೊಂಡು ಅಡ್ಡಾಡಕತ್ತಿಯಪ್ಪ ಅನ್ನಂತ ಟೈಮ್ದಾಗ ಕಾಕ ಅಂದ, ಯವ್ವ ಮಗಳ ಬೈ ಏನು ನಿಮ್ದ ಏನ್ ತಕರಾರಿಲ್ಲ, ನೀ ಚಂದ ಹಾಡ್ತಿ ಬೈ ಹಾಡು. ನಂದು ನಿಂದು ಏನು ತಕರಾರಿಲ್ಲವ. ನೀ ಚಂದ ಸುಮ್ಮ ನಿನಗ ಮೈಕ್ ಕೊಟ್ಟಾರ, ಸ್ಟೇಜ್ ಹೊಡೆದಾರ ಕರೆ. ಹೌದು ನೀ ಸುಮ್ಮ ಚಂದ ಹಾಡ್ಕಿ ಮಾಡಕರೆ. ನಿಮ್ಮಿಬ್ಬರನ್ನ ಯಾರ ಕರೆಸಿ ಹಚ್ಚಾರ ನೋಡ, ಆ ಮಗನ್ ಹುಡುಕ್ಯಾಡಕತ್ತೀನಂದ್ರ ಅವ್ರು. ಹೌದಾ ಹಂಗ್ಯಾಕೋ ಇಲ್ಲ ಕಾಕ ಹೊಡೆದು ಸ್ಟೈಲ್ ಹೇಳಿದ್ರಿ ಅವ್ರು. ಹಂಗ ನೀವು ಸ್ಟೇಜ್ ಮೇಲೆ ಒಮ್ಮೆ ಬರೋಣ, ಮತ್ ನಮ್ಮನ್ನ ಕರ್ಸಿದ ಕಮಿಟಿಯವ್ರಿಗೆ ನೀವು ಹುಡುಕ್ಯಾಡದ ಆಗ್ಬಾರ್ದ ಇಂದ್ರಾಗಡಿ. ನಮಗ ಭಯ ಬರ್ತದ. ಹೌದಿಲ್ಲ? ನಮಗೂ ಅಂಜಿಕೆ ಬರ್ತದ. ಯಾಕ್ರಿ ಡ್ರೈವರ್ ಸಾಹೇಬ್ರ? ಹೌದಿಲ್ಲ? ಇನ್ನು ಗಾಡಿ ಹೊಳಸ್ರಿ, ಟೈಮ್ ಆಗ್ಯದ. ಇರ್ಲಿ. ಅದಕ್ಕೆ ಈ 30 ವರ್ಷದೊಳಗೆ ಎಲ್ಲಾ ಮಾಡಿ ಪ್ರಪಂಚ ಮಾಡಿ ಪಾರಮಾರ್ಥ ಗೆದ್ದು ಹೋಗಬೇಕಾಗ್ಯದ. ಹೌದು ಇಷ್ಟೇ ಬಿಡುದಿಲ್ಲ ಮಾನವ ಜನ್ಮ. ಮತ್ತೇನ್ ಮಾಡ್ತದ? ಯಾರ ಮುಂದಕ್ ಹೊಂಟಿದ್ರ ಅಂದ್ರ ಅವ್ರಿಗೆ ಕಾಲ್ ಹಿಡಿದು ಎಳದ್ ಜಗ್ಗು ಒಗಿ ಕೆಲಸ ಮಾಡ್ತದ. ಹಿಂದಕ್ಕೆ ಜಗತ್ತಾರೆ. ಇವತ್ತು ಯಾರ ಒಂದ್ 2 ಅಂತಸ್ತಿಂದ ಬಿಲ್ಡಿಂಗ್ ಕಟ್ಸಿದ್ರ ಅವ್ರ ಮನೆ ಮುಂದಾಗ ಮಂತ್ರಿಸಿ ನಿಂಬಿ ಹಣ್ಣು ಒಗಿತಾರ. ಒಗಿತ ಯಾವಾಗ ಬೀಳ್ತದ ಹೇಳಕ್ ಬರಲ್ಲ. ನಿಂಬೆ ಹಣ್ಣು ಗೌಡ ಒಂದ್ ಹೊಲದಾಗ ಚಲೋ ಬೋರ್ ಹಾಕಿ ಒಂದ್ 5 ಇಂಚ್ ಜಗತ್ತಿರ್ಬೇಕು. ಆ ರೈತ ಚಂದಾಗ ಬೆಳಿತಿರ್ಬೇಕು. ಮಗಲಾಗ ಬಂದ್ ಒಂದ್ ತೆಂಗಿನಕಾಯಿ ಹೂಗಳೇ ಬಿಡ್ತಾರ ಹೊಲ್ದಾಗ. ಒಗದೇ ಬಿಡ್ತಾರ. ಅಂತ ಮಾನವ ಹೌದಿಲ್ಲ? ಆ ಕೆಲಸ ನಾವು ನೀವು ಕೂಡ್ಕೊಂಡು ಮಾಡೋದು ಬೇಡ. ಹೌದು ಭಗವಂತ ನಮಗೆ ಈ ಭೂಮಿಗೆ ಕಳಿಸ್ಬೇಕಪ್ಪ ಅಂತ ಕೇಳಿ ಉಸಿರು ಕೊಟ್ಟು ಕಳ್ಸ್ಯಾನ ಬೀರೋಣ್ಣ. ಹೌದು ಹೋಗೋ ಮುಂದಾಗ ನಾವು ಕೆಟ್ಟ ಕೆಲಸ ಮಾಡಿ ಹೆಸರು ಕೆಡಿಸ್ಕೊಂಡು ಹೋಗೋ ಕೆಲಸ ಮಾಡೋದು ಬೇಡ. ಹೌದಾ? ಏನೇ ನಾವು ಮಾತಾಡುವಂತ ಆಡುವಂತ ಶಬ್ದ ಹೆಂಗಾಗಿರ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ್ರಿ? ಕುಲಕ್ಕೆ ಕುಂದ ಬಂದಿರಬಾರ್ದು, ಜಾಡಿಗೆ ಬಟ್ಟ ಬಂದಿರಬಾರ್ದು. ಕೂತಿರ್ತಕ್ಕಂತ ಮಂದಿ ಹೌದೌದಂದಿರಬೇಕು. ಕೂತ ಮಂದಿ ಸಿಟ್ಟಿಗೆ ಬಂದಿರಬಾರ್ದು. ಮಗಲಾನ ಮೇಳೆಗೆ ಪೆಟ್ ಹತ್ತಿರಬಾರ್ದು. ಪೆಟ್ ಹತ್ತಿರಬಾರ್ದು. ಅಂತ ಮಾತನ್ನ ನಾವು ನೀವು ಕುಡ್ಕೊಂಡು ಇವತ್ತು ಮಾತಾಡಬೇಕಾಗ್ಯದ. ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದೇವ ಅಂದ್ರೆ ಹೆಸರ ಉಸಿರಟ್ಟೆ ತಗೊಂಡು ಬರಬಾರ್ದು. ಹೋಗೋ ಮುಂದಾಗಿ ಜಗತ್ತದೊಳಗ ನಾವು ನೀವು ಕುಡ್ಕೊಂಡು ಹೆಸರು ಬಿಟ್ಟು ಹೋಗಬೇಕಾಗ್ಯದ. ಇಲ್ಲಿ ನಮ್ಮ ಶರೀರ ಹೋಗಿ ಮಣ್ಣಾಗ ಕೂತರು ಕೂಡ ಹೌದು ನಮ್ಮ ಹೆಸರು ಈ ಜಗತ್ತದೊಳಗ ಉಳಿಬೇಕಾಗ್ಯದ. ಈ ಭೂಮಿ ಮ್ಯಾಗ ಹೆಸರು ಯಾರ್ಯಾರು ಉಳಿಸಿದ್ರಿ? ಯಾರ್ಯಾರ ಹೆಸರು ಉಳಿಸ್ಯಾರಪ್ಪ ಅಂತ ಕೇಳ್ರ, ಅಂತ ದೊಡ್ಡ ಹೆಸರು ಯಾರು ಉಳಿಸಿದ್ರು? ರೆಡ್ಡಿಯರ ಕುಲದಾಗ ಹುಟ್ಟಿರ್ತಕ್ಕಂತ ಹೇಮರೆಡ್ಡಿ ಮಲ್ಲಮ್ಮ ಏನ್ ಮಾಡಿದ್ಲು? ಹುಚ್ಚ ಗಂಡನ ಮಾಡ್ಕೊಂಡಿದ್ಲ ಕರೆ. ಆದ್ರೆ ಮೆಚ್ಚ ಸಂಸಾರ ಮಾಡಿ ದನ ಕರುಗಳನ್ನ ಕೈದ ಹತ್ತಿನಿ ನಾದಿನಿ. ಹೌದು ಮಕ್ಕಳು ಬಹಳ ಕಾಡಿದ್ರು, ಬಹಳ ಕಷ್ಟ ಕೊಟ್ಟರು ಕೂಡ, ಹಳಸಿದ ಗಂಧ ನಮ್ಮ ಅಂಬಲಿ ಕುಡಿದ್ರು ಕೂಡ ಹೌದು ಈ ಜಗತ್ತದವರ ಹೆಸರು ಬಿಟ್ಟು ಹೋಗ್ಯಾಳ. ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಹೌದಾ? ಸಾಕ್ಷಾತ್ ಮಲ್ಲಯ್ಯನ ಹಳಸಿದ ಅಂಬಲಿ ಕುಡಿಸ್ಯಾಳ. ಹೌದಿಲ್ಲ? ಹೌದು. ಸಾಕ್ಷಾತ್ ಮಲ್ಲಯ್ಯ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿ ಹೌದಾ ಆ ಮಲ್ಲಮ್ಮ ಮಾಡ್ತಿರ್ತಕ್ಕಂತ ಕೆಲಸ, ಜ್ವಾಳ ಬೀಸಿರ್ತಕ್ಕಂತ ಜ್ವಾಳ ಹಾಡಾಡಿ ಬೀಸಿ ಹೋಗ್ಯಾನ ಮಲ್ಲಯ್ಯ. ಹಾಡಾಡಿ ಬೀಸಿ ಹೋಗ್ಯಾನ. ಹೌದಾ? ಅಂತ ಭಕ್ತಿ ನಾವು ನೀವು ಮಾಡ್ಕೊಂಡು ಹೋಗ್ಯಾರ. ಅದಕ್ಕೆ ಹೇಳ್ಯಾರ ಏನಂತಾರೆ ಆಕಿ, ಅದಕ್ಕೆ ಒಂದು ಮಾತು ಹೇಳ, ರೆಡ್ಡಿ ಕುಲಕ್ಕೆ ಎಂದೆಂದಿಗೂ ಕಡ್ಡಿ ಬಂಗಾರ ಇರ್ಲತ್ತೇಕ್ಷಂದ್ರೆ ಜಗತ್ತದೊಳಗ ಹೌದಾ ಒಂದು ಹೆಸರು ಬಿಟ್ಟಾಗ ರೆಡ್ಡಿಯರ ಕುಲಕ್ಕೆ ಯಾವತ್ತು ಕಡ್ಡಿ ಬಂಗಾರ ಐತೇನಂತ ಮಾತನ್ನ ಹೇಳಿ. ರೆಡ್ಡಿಯರ ಕುಲಕ್ಕೆ ಬಡತಾನೆ ಇಲ್ಲ. ಬಡತಾನಂತದ್ ಇರೋದಿಲ್ಲ. ಇನ್ನೊಬ್ರು ಯಾರು? ಇನ್ನೊಬ್ರು ಯಾರು? ಅಹಲ್ಯಾದೇವಿ. ಅಹಲ್ಯ ಮಂಡೋದರಿ ತಾರಾ. ಮತ್ಯಾರು? ಸೀತಾಮಾತೆ, ಸಕ್ಕುಬಾಯಿ. ಹೌದು ಸತ್ಯವಾನ ಸಕ್ಕುಬಾಯಿ. ಹೌದಿಲ್ಲ? ಸತ್ಯವಾನ ಸಾವಿತ್ರಿ. ಸತ್ಯವಾನ ಸಾವಿತ್ರಿ ದೇವಿ. ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಒಣಕಿ ವಾಪಮ್ಮ, ಕೊಳೂರಿಗೆ ಸೀತಮ್ಮ.
ಓಡಿಸಿ ಯೂಟ್ಯೂಬ್ ಮೊದಲೇ ಹೇಳ್ಯಾರ ನಮ್ಮ ಪರಸು ಅಣ್ಣವ್ರು ಹೇಳ್ಯಾರ ಏನ್ ಹೇಳ್ಯಾರವ ನೀವ್ ಏನ್ ಮಾತಾಡ್ತೀರಿ ಮಾತಾಡ್ರಿ ಎಲ್ಲ. ಏನ್ ಹಾಡ್ತೀರಿ ಹಾಡ್ರಿ ಏನ್ ಜಿಗದಾಡ್ತೀರಿ ಜಿಗದಾಡ್ರಿ ಯೂಟ್ಯೂಬ್ ದವ್ರು ನಮ್ಮವ್ರ ಅದಾರ ನಿಮ್ಮನ್ನ ಎಲ್ಲಿ ಕಟ್ ಮಾಡ್ಬೇಕಲ್ಲಿ ಕಟ್ ಮಾಡ್ತಾರ ಎಲ್ಲಿ ಬಿಡ್ಬೇಕಲ್ಲಿ ಬಿಡ್ತಾರ ಅಂತ ಹವಾ ಮಾಡ್ಕೊಬೇಡ್ತಾರ ಅವ್ರ ಹವಾ ಅದೇ ನನಗ ಅನ್ಸಿದ ಮಟ್ಟಿಗೆ ನನಗ್ ಏನಾದಪ್ಪ ಅಂತ ಕೇಳಿದ್ರ ಯೂಟ್ಯೂಬೇ ನೋಡಿಲ್ಲ ನನಗೇನ ಪರಸು ಅಣ್ಣವ್ರು ಹೇಳಿದ ಅವ್ರೇನ್ ಕೇಳೋದಿಲ್ಲ ನನಗ ಅನ್ಸದ ಹೌದು ಅವ್ರ ಎಡ್ಡು ಮೇಳೆಗೆ ಅಟ್ಟೆ ಇರ್ತಾರ ಹೌದು. ಮತ್ತ್ ಹಂಗೇನಾರ ಮಾಡ್ತೀರೇನ್ರಿ ಮಾಡೋದಿಲ್ಲ ಯಾಕೆ ಹೇಳಕ್ ಬರುದಿಲ್ಲ ಹಾ ಯಾವ್ರು ಹೇಳಿದ್ರ ಅವ್ರು ನಾವ್ ಎರಡು ಮೇಳೆಗೆ ಎರಡು ಕಣ್ಣು ಇದ್ದಂಗ ಹೌದು. ಒಂದ್ ಕಣ್ಣು ಮುಚ್ಚಿದ್ರ ನಮಗೆಲ್ಲ ಆಸ ಆಗ್ತದ ಹೌದು. ನಾವ್ ಎರಡು ಕಣ್ಣು ನಿಚ್ಚಲಾಗೆ ತೆಗೆದು ನೋಡಿದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳನಂತ ತಿಳಿತದನಂತ ಅವ್ರಿಗೆ ಗೊತ್ತದ ಇಲ್ರಿ ಭಯವ್ರ ಏನು ಯಾವಾಗ ಬಾಳ ಮಿಸ್ಟೇಕ್ ಇರ್ತದ ನೋಡಿ ಇಡ್ವಿ ಅದೇ ಬಿಟ್ರೆ ಓಡ್ತದ ಅವ್ರದು ಅದಕ್ಕೊಂದಿಟ್ಟು ಖಾರ ಉಪ್ಪ ಹುಳಿ ಎಲ್ಲಾ ಹಚ್ಚಿ ಬಿಡ್ತಾರ ಅವ್ರ ಹಂಗೆ ಬಿಡೋದಿಲ್ಲ ಮತ್ತ ಚಲೋದ್ ಬಿಟ್ರ ಅವ್ರಿಗೆ ಪಗಾರ ಯಾವಾಗ ಬರುದು ಹೌದಿಲ್ಲ ಹೌದು. ಅನಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜೆ ಆಗ್ಲಾರ್ದಂಗ ಯಥಾ ಪ್ರಕಾರ ಚಾಲನ್ ಹಾಡಿ ಯಥಾ ಪ್ರಕಾರ ಚಾಲ್ ಹಾಡುದಾದ ಹೌದು ಚಾಲ್ ಅಲ್ರಿ ಇನ್ನ ಪದ ಹಾಡೋದಾದ ಮಾರ್ಗ ಹಾಡೋದಾದ ಇನ್ನ ಮಾತಾಡೋದಾದ ಹೌದು ಬಾಳ ಚಂದ ಇಟ್ಟತನ ಬಾಳ ಗರ್ದಿ ಆಗಿತ್ತು ಅನ್ನ ಪ್ರಸಾದ ಇತ್ತು ಹೌದು ಎಲ್ಲಾ ಕಡೆನೆ ಅನ್ನ ಪ್ರಸಾದ ನೋಡೇನ ಕರೆ ಇಲ್ಲಿ ಅನ್ನ ಪ್ರಸಾದ ಬಾಳ ಒಂದು ಸ್ವಲ್ಪ ಪರ್ಕ್ ಅದ ಒಂದ್ ಸ್ವಲ್ಪ ವಿಜೃಂಭಣೆಯಿಂದ ಅದ ಆದ್ರೆ ಎಲ್ಲ ಫ್ಯಾಕ್ಟ್ರಿ ಮಂದಿ ಎಲ್ಲ ಈ ಕಡೆ ಹೊಳಿತು ಮಧ್ಯಾಹ್ನ ಫ್ಯಾಕ್ಟ್ರಿನ ಇನ್ನೇ ಒಬ್ರು ಅಣ್ಣಾಜಿ ಅವರು ಬಂದಿದ್ರಿ ಇವತ್ತು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಒಟ್ಟೆ ರಜಾ ಹಾಕಿ ಬಿಟ್ಟಾರ ನಾವ್ ರಜಾ ಹಾಕಿ ನನ್ನ ತಾಯಿ ಲಕ್ಷ್ಮೀ ತಾಯಿ ಜಾತ್ರೆ ಮಾಡ್ಲಕ್ ಬಂದೇವ ಅಂತ ಹೇಳಿದ್ರ ಅವ್ರು ಹೌದವ ಹೌದು ಹೌದಿಲ್ಲ ಹೌದು. ಅಂತ ಶಕ್ತಿ ನನ್ನ ಅವ್ವನ ಬಲ್ಲಿ ಆದಿಶಕ್ತಿ ಜಗನ್ನ ಮಾತೆ ಲಕ್ಷ್ಮೀ ದೇವಿ ಅವರಿಗೆ ಅಟ್ಟು ಕೊಟ್ಟ ತೇಳ್ಕಂದ್ರೆ ಇವತ್ತ ಮಾಡ್ತಿರ್ತಕ್ಕಂತ ಕೆಲಸಕ್ಕ ರಜಾ ಹಾಕಿ ಇವತ್ತು ತಾಯಿ ಜಾತ್ರೆ ಮಾಡಾಕ ಬಂದಾರಪ್ಪ ಅಂತ ಕೇಳ್ರ ಹೌದು ಅವ್ರಿಗೂ ಕೂಡ ನಮ್ಮ ಪರವಾಗಿ ಒಂದು ಸಲ ನಮಸ್ಕಾರಗಳನ್ನ ಹೇಳ್ತಾ ಹೇಳಿ ಹೇಳಿ ಅದಕ್ಕೆ ಬಹಳ ಮಾತಾಡ್ಲಾರ್ದ ಈಗ ಹೆಂಗ ಹಂಗೆ